ಈ ಹಿಂದುತ್ವದ ಭದ್ರಕೋಟೆಯಿಂದ, ತುಳುನಾಡಿನ ನೆಲದಿಂದ ಈ ಜನಾಕ್ರೋಶ ಯಾತ್ರೆಗೆ ಬೆಂಬಲವಾಗಿ ನಾವೆಲ್ಲ ಬಂದಿದ್ದೀರಿ. ತಮಗೆ ಅತ್ಯಂತ ಕಳಕಳಿಯಿಂದ ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹೋರಾಟ ಇವತ್ತು ಪ್ರಾರಂಭ ಮಾತ್ರ. ಬಂಧುಗಳಲ್ಲಿ ಹಲವಾರು ಹೋರಾಟವನ್ನು ಇದೇ ಸ್ಥಳದಿಂದ ನಾವು ಮಾಡಿದ್ದೇವೆ. ವೇದವ್ಯಾಸ ಕಾಮತ್ರ ಮೇಲೆ ಕೇಸ್ ಆಗುವಂತ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ವಿ. ನಮ್ಮ ಕಾರ್ಯಕರ್ತರನ್ನ ಕೆಣಕಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ವಿ. ಈ ಜಿಲ್ಲೆಯಲ್ಲಿ ಗೋ ಹತ್ಯೆ ನಿರಂತರವಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ, ಗೋವುಗಳನ್ನ ಬೇಕಾಬಿಟ್ಟಿ ಕೊಂಡೋಗುವಂತಹ ಸಂದರ್ಭದಲ್ಲಿ ಹೋರಾಟವನ್ನ ಮಾಡಿದ್ದೇವೆ. ಆದ್ರೆ ಈ ದಪ್ಪ ಚರ್ಮದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನು ಬಿಟ್ಟಂತ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವುದಾದ್ರೂ ಬಂದಿದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳು, ಈ ರಾಜ್ಯದಲ್ಲಿ ಇನ್ನೊಂದು ಇತಿಹಾಸ ಇರಲಿಲ್ಲ. ಸೋತ ಅಭ್ಯರ್ಥಿಗಳು ಅವರ ಲೆಟರೇಟ್ ನಲ್ಲಿ ಈ ಜಿಲ್ಲೆಯಲ್ಲಿ ಟ್ರಾನ್ಸ್ಫರ್ ನ ದಂಧೆ ಮಾಡ್ತಾ ಇದ್ದಾರೆ. ಈ ಪೊಲೀಸರನ್ನ ಸೋತ ಅಭ್ಯರ್ಥಿಗಳು ಅವರ ತಾಳಕ್ಕೆ ಕುಣಿಸುವಂತ ಒಂದು ವ್ಯವಸ್ಥೆ ಈ ಜಿಲ್ಲೆಯಲ್ಲಿ ಯಾವತ್ತಾದ್ರೂ ನಿರ್ಮಾಣ ಆಗಿದ್ರೆ ಅದು ಈ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ. ಒಂಚೂರು ನಾಚಿಕೆ ಇಲ್ಲದಂತಹ ಸರ್ಕಾರ. 4% ಅನ್ನ ಕಾಂಟ್ರಾಕ್ಟ್ ಗಳಲ್ಲಿ ಮುಸಲ್ಮಾನರಿಗೆ ಕೊಡುವಂತ ದಾರ್ಶತನವನ್ನ ಮೆರೆಸುವಂತಹ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಏನು ಶಾಶ್ವತ ಅಂತ ಅನ್ಕೊಂಡಿದ್ದಾರೆ ಇವರು. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಿಗೆ ಅತ್ಯಂತ ಸ್ಪಷ್ಟವಾಗಿ ಇಲ್ಲಿರುವ ಎಲ್ಲ ಕಾರ್ಯಕರ್ತರ ಪರವಾಗಿ ಹೇಳ್ತಾ ಇದ್ದೇನೆ. ನೀವು ಮುನ್ನುಗ್ಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಹಿಂದುತ್ವದ ನೆಲದ ಕಾರ್ಯಕರ್ತರು ನಾವೆಲ್ಲರೂ ಒಂದೇ ಸ್ವರದಲ್ಲಿ ಒಂದಾಗಿ ಒಟ್ಟಾಗಿ ಈ ಸಿದ್ದರಾಮಯ್ಯ ನೇತೃತ್ವದ ಹಿಂದೂ ವಿರೋಧಿ ಸರ್ಕಾರವನ್ನ ತೊಲಗಿಸುವ ತನಕ ಅದೆಷ್ಟೇ ದಿನವಾಗಲಿ ಹೋರಾಟ ನಿಲ್ಲುವುದಿಲ್ಲ ಅನ್ನುವಂಥದ್ದನ್ನ ಈ ನೆಲದಿಂದ ಅತ್ಯಂತ ಸ್ಪಷ್ಟವಾಗಿ ತಮ್ಮೆಲ್ಲರ ಬೆಂಬಲದೊಂದಿಗೆ, ತಮ್ಮೆಲ್ಲರ ಸಹಕಾರದೊಂದಿಗೆ ರಾಜ್ಯ ಅಧ್ಯಕ್ಷರಿಗೆ ಭರವಸೆಯ ಮಾತುಗಳನ್ನು ಹೇಳ್ತಾ ಹೆಚ್ಚಿಗೆ ಏನನ್ನು ಮಾತನಾಡಿದೆ. ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಮಾರ್ಗದರ್ಶನವನ್ನು ನೀಡಲಿಕ್ಕಿದ್ದಾರೆ. ಮುಂದಿನ ದಿವಸದ ಹೋರಾಟದ ರೂಪುರೇಷೆಯನ್ನು ಹೇಳಲಿಕ್ಕಿದ್ದಾರೆ. ಗ್ರಾಮಗಳಲ್ಲಿ, ಬೂತ್ಗಳಲ್ಲಿ ಕಾಂಗ್ರೆಸ್ನ ಈ ದುರಾಡಳಿತವನ್ನು ವಿರೋಧಿಸೋಣ, ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿಯನ್ನು ವಿರೋಧಿಸೋಣ, ಕಾಂಗ್ರೆಸ್ನ ಭ್ರಷ್ಟಾಚಾರದ ನೀತಿಯನ್ನು ವಿರೋಧಿಸೋಣ. ಒಂದಾಗಿ ಒಟ್ಟಾಗಿ ಮತ್ತೊಮ್ಮೆ ಈ ನೆಲದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪದ ಸಬ್ಕಿ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂತ ಪರಿಕಲ್ಪನೆಯ ಸರ್ಕಾರ ಬರುವ ತನಕ ವಿರಮಿಸಿದಿರೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿದು ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.